ಒಂದು ಅತ್ಯಂತ ಸುಂದರವಾಗಿರುವಂತ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಬರಬೇಕು ಅಂತಂದ್ರೆ ಸಮುದ್ರದ ಮಧ್ಯದಲ್ಲಿ ಸಿಗೋ ಡ್ರ್ಯಾಗನ್ ರೀತಿಯ ಒಂದು ಗುಹೆನ ದಾಟಿ ಬರಬೇಕು. ಈ ಸಾಮ್ರಾಜ್ಯದಲ್ಲಿ ಬೇಕಾದಷ್ಟು ಸಂಪತ್ತು ಇದೆ, ಹಾಗೆ ಒಂದು ಬೆಟ್ಟ ಕೂಡ ಇದೆ. ಈ ಬೆಟ್ಟದಲ್ಲಿ ತುಂಬಾ ವರ್ಷಗಳಿಂದ ಒಂದು ಸತ್ಯ ಮುಚ್ಚೋಗಿದೆ. ನೀವು ಆ ಸತ್ಯ ಏನು ಅಂತ ಕಂಡುಹಿಡಿಬೇಕು. ಈ ಜಾಗದಲ್ಲಿರುವಂತ ಒಂದು ದೊಡ್ಡ ಮಿಸ್ಟರ್ನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಹೇಗಿರುತ್ತೆ. ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಅದ್ಭುತವಾಗಿರೋ ಫ್ಯಾಂಟಸಿ ಮೂವಿ. ಅಂದಂಗೆ ಈ ಮೂವಿ ಹೆಸರು ಐರನ್ ಮಾಸ್ಕ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ ಹೇಳ್ತಾರೆ, ಚೈನಾದ ಸಾಮ್ರಾಜ್ಯದಲ್ಲಿ ಒಂದು ಡ್ರ್ಯಾಗನ್ ಇದೆ. ಈ ಡ್ರ್ಯಾಗನ್ ನ ಕಣ್ಣಿನ ರೆಪ್ಪೆಗಳು ಇಷ್ಟು ದೊಡ್ಡದಾಗಿ ಬೆಳಿತವೆ ಅಂತಂದ್ರೆ ಅವುಗಳು ಭೂಮಿನ ಮುಟ್ಟಿ ಅವುಗಳ ಸಹಾಯದಿಂದ ಭೂಮಿಲಿ ಒಂದು ಗಿಡ ಬೆಳೆಯುತ್ತೆ. ಆ ಗಿಡದ ಹೆಸರು ಟೀ ಅಂತ. ಈ ಗಿಡಕ್ಕೆ ಗಾಯಗಳನ್ನ ವಾಸಿ ಮಾಡುವಂತ ಶಕ್ತಿ ಇದೆ. ಈ ಗಿಡಗಳನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ವೈಟ್ ವಿಜಾರ್ಡ್ ಅನ್ನೋ ಒಂದು ಗುಂಪಿಂದು. ಚೈನಾ ಸಾಮ್ರಾಜ್ಯದ ರಾಜನೇ ಈ ಗುಂಪಿಗೆ ಲೀಡರ್ ಕೂಡ. ಹಾಗೆ ಗುಂಪತ್ರ ಡ್ರ್ಯಾಗನ್ ಸೀಲ್ ಅನ್ನೋ ಒಂದು ವಸ್ತು ಇರುತ್ತೆ. ಈ ಸೀಲ್ ಯಾರ ಹತ್ರ ಇರುತ್ತೋ ಡ್ರ್ಯಾಗನ್ ಅವರ ಮಾತನ್ನೇ ಕೇಳೋದು. ಇದರಿಂದ ಒಬ್ಳು ಮಾಟಗಾತಿಗೆ ಅಂದ್ರೆ ವಿಚ್ಗೆ ಡ್ರ್ಯಾಗನ್ ನ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಆಸೆ ಬಂದು ಬ್ರಿಟಿಷರ ಜೊತೆ ಒಂದು ಒಪ್ಪಂದನ ಮಾಡ್ಕೋತಾಳೆ. ನಂತರ ಡ್ರ್ಯಾಗನ್ ನ ಕಣ್ಣಿನ ರೆಪ್ಪೆಗಳನ್ನ ಕಟ್ ಮಾಡೋದಕ್ಕೆ ಇವಳು ಬಿಡೋದಿಲ್ಲ. ಇದರಿಂದ ಕಣ್ಣಿನ ರೆಪ್ಪೆಗಳು ಬೆಳೆದು ಬೆಳೆದು ತೂಕ ಜಾಸ್ತಿ ಆಗಿ ಡ್ರ್ಯಾಗನ್ ಗಾರ್ಡನ್ ನಿದ್ರೆಗೆ ಜಾರ್ ಬಿಡುತ್ತೆ. ವೈಟ್ ವಿಜಾರ್ಡ್ ನ ಗುಂಪಿನವರು ವಿಶ್ನ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಇವಳ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದರಿಂದ ಚೈನಾದ ರಾಜ ಹಾಗೆ ಅವನಿಗೆ ಸಪೋರ್ಟ್ ಮಾಡುವಂತ ಜನರನ್ನೆಲ್ಲರನ್ನು ಬಂಧಿಸಿ ಜೈಲಿಗೆ ಹಾಕ್ಸೋದಕ್ಕೆ ಬ್ರಿಟಿಷರ ಜೊತೆ ಇಂಗ್ಲೆಂಡ್ಗೆ ಕಳಿಸ್ಬಿಡ್ತಾಳೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಇಂಗ್ಲೆಂಡ್ ದೇಶದಲ್ಲಿರುವಂತ ಟವರ್ ಅನ್ನೋ ಒಂದು ಜೈಲನ್ನ ತೋರಿಸ್ತಾರೆ. ಈ ಜೈಲ್ನಲ್ಲಿ ತುಂಬಾ ದೊಡ್ಡ ಹಾಗೆ ಡೇಂಜರಸ್ ಆಗಿರುವಂತ ಕ್ರಿಮಿನಲ್ಸ್ ಗಳನ್ನ ಮಾತ್ರ ಇಡೋದು. ಇಲ್ಲಿನ ಜೈಲರ್ನ ಹೆಸರು ಜೇಮ್ಸ್ ಹುಕ್ ಅಂತ. ಇದೇ ಜಾಗದ ಒಂದು ರೂಮ್ ನಲ್ಲಿ ಸಾಮಾನ್ಯ ವ್ಯಕ್ತಿಯ ಜೊತೆಗೆ ರಷ್ಯಾದ ರಾಜನಾಗಿರುವಂತ ಪೀಟರ್ ಜಾರ್ ಹಾಗೆ ಚೈನಾದ ರಾಜನಾಗಿರುವಂತ ಈಟೈನು ಕೂಡ ಬಂದಿ ಮಾಡಿರ್ತಾರೆ. ಹೌದು, ವಿಚ್ ಬಂದಿ ಮಾಡಿಸಿ ಕಳಿಸಿದಳಲ್ಲ ಚೈನಾದ ರಾಜ, ಅವನೇ ಇವನು. ಇದೇ ಸಮಯದಲ್ಲಿ ಮಿಸ್ ಆಗಿ ಒಂದು ಪಾರಿವಾಳ ಇಲ್ಲಿಗೆ ಬರುತ್ತೆ. ಪೀಟರ್ ನೋಡ್ತಾನೆ, ಪಾರಿವಾಳದ ಹತ್ರ ಒಂದು ಲೆಟರ್ ಇದೆ. ಅದನ್ನು ಓಪನ್ ಮಾಡ್ತಾನೆ. ಜೊನಾಥನ್ ಗ್ರೀನ್ ಅನ್ನೋ ಒಬ್ಬ ವ್ಯಕ್ತಿ ಅವನ ಹೆಂಡತಿ ಚುರಿನಾಗೆ ಬರ್ದಿರುವಂತ ಲೆಟರ್ ಇದು. ಆದ್ರೆ ಚುರಿನಾ ತಂದೆಗೆ ಜೊನಾಥನ್ ಇಷ್ಟ ಇರ್ಲಿಲ್ಲ, ಆದ್ರಿಂದ ಓಡೊಂಟೋಗಿದ್ದ. ಅದಕ್ಕೆ ಈ ಲೆಟರ್ ಅನ್ನ ಜೊನಾಥನ್ ಚುರಿನಾಗೆ ಬರ್ದಿರೋದು. ಜೊನಾಥನ್ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಹಾಗೆ ಲೆಟರ್ ನಲ್ಲಿ ಹೇಳಿರ್ತಾನೆ, ರಷ್ಯಾದ ರಾಜನಾಗಿದ್ದಂತ ಪೀಟರ್ ಜಾರ್ ಯುರೋಪ್ಗೆ ಹೋಗಿ ಯುರೋಪ್ ನ ಮ್ಯಾಪ್ ಅನ್ನ ಬಿಡಿಸ್ಕೊಂಡ್ ಬಾ ಅಂತ ನನಗೆ ಕೆಲ್ಸನ ಕೊಟ್ಟಿದ್ದಾರೆ. ನಾನು ಅದೇ ಕೆಲಸದಲ್ಲಿ ಇದೀನಿ ಅಂತ. ಅಂದ್ರೆ ಇಷ್ಟೊದ್ವರೆಗೂ ನಾವು ಜೈಲ್ ನಲ್ಲಿ ನೋಡ್ತಿದೀವಲ್ಲ ರಷ್ಯಾದ ರಾಜ ಪೀಟರ್ ಜಾರ್, ಅವನ್ ಬಗ್ಗೆನೆ ಜೊನಾಥನ್ ಹೇಳ್ತಿರೋದು. ಪೀಟರ್ಗೂ ಕೂಡ ನೆನಪಾಗುತ್ತೆ, ಹೌದು ಇವನೇ ಜೊನಾಥನ್ಗೆ ಕೆಲಸನ ಕೊಟ್ಟಿರೋದು ಅಂತ. ಹೀಗೆ ಜೊನಾಥನ್ ಮ್ಯಾಪ್ ಅನ್ನ ಬಿಡಿಸೋದಕ್ಕೆ ಟ್ರಾನ್ಸಿಲ್ವೇನಿಯಾ ಅನ್ನೋ ಒಂದು ಜಾಗಕ್ಕೆ ಬಂದಾಗ ಭಯಂಕರವಾಗಿರುವಂತ ವಿ ಅನ್ನೋ ಒಂದು ಕ್ರಿಯೇಚರ್ ಕೂಡ ಭೇಟಿ ಮಾಡ್ತಾನೆ. ಹೇಗೋ ಈ ಕ್ರಿಯೇಚರ್ಸ್ ಗಳಿಂದ ಎಲ್ಲ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಸಣ್ಣ ಕ್ರಿಯೇಚರ್ ಕೂಡ ಇವನ ಗಾಡಿ ಒಳಗಡೆ ಬಚ್ಚಿಟ್ಕೊಬಿಟ್ಟಿರುತ್ತೆ. ಆದ್ರೆ ಅದು ಜೊನಾಥನ್ಗೆ ಗೊತ್ತಿರೋದಿಲ್ಲ. ಯುರೋಪ್ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಂಡು ಪೀಟರ್ ಜಾರ್ಗೆ ಕೊಡೋದಕ್ಕೆ ಅಂತ ರಷ್ಯಾಗೆ ಬಂದು ನೋಡಿದ್ರೆ ಪೀಟರ್ನ ಅರಮನೆಯಲ್ಲಿ ಪೀಟರ್ ಇರ್ಲಿಲ್ಲ. ಅವನನ್ನ ಜೈಲಿಗೆ ಕಳಿಸಿ ಬೇರೆಯವರು ಆಳೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಅದಕ್ಕೆ ನನ್ಗೂ ಕೂಡ ಹೊಡೆದು ಜೈಲಿಗೆ ಹಾಕಿದ್ರು. ಜೈಲಲ್ಲಿ ನನಗೊಬ್ಬ ಚೈನೀಸ್ ಹುಡುಗ ಸಿಕ್ತ. ಇದರಿಂದ ನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಬಾ ಅಂತ ಚುರಿನಾಗೆ ಬರ್ದಿರ್ತಾನೆ. ಅದಕ್ಕೆ ಪೀಟರ್ ಕೂಡ ಈ ಲೆಟರ್ ನ ಹಿಂದಿನ ಭಾಗದಲ್ಲಿ ನಿನ್ಗೆ ಜೊನಾಥನ್ ಜೀವಂತವಾಗಿ ಬೇಕು ಅಂತಂದ್ರೆ ನನ್ನ ಮೀಟ್ ಮಾಡೋದಕ್ಕೆ ಟವರ್ ಜೈಲ್ ಹತ್ರ ಬಾ ಅಂತ ಚುರಿನಾಗೆ ಬರ್ದು ಅದೇ ಪಾರಿವಾಳಕ್ಕೆ ಹಾಕಿ ಕಳಿಸ್ತಾನೆ. ಈ ಕಡೆ ಚುರಿನಾ ಇವಳ ಮನೆ ಹತ್ರ ಇರ್ಬೇಕಾದ್ರೆ ಆ ಪಾರಿವಾಳ ಬರುತ್ತೆ. ಇದರಿಂದ ಇವಳಿಗೆ ಜೊನಾಥನ್ ಬಂದಿ ಮಾಡಿರೋ ವಿಷಯ ಹಾಗೆ ಪೀಟರ್ ನ ಮೀಟ್ ಮಾಡೋದಕ್ಕೆ ಹೋಗ್ಬೇಕಾಗಿರುವಂತ ವಿಷಯ ಎಲ್ಲನೂ ಗೊತ್ತಾಗುತ್ತೆ. ಇಷ್ಟೊತ್ತಿಗೆ ಚುರಿನಾಗೆ ಜೊನಾಥನ್ ಇಂದ ಒಂದು ಮಗು ಆಗಿರೋದ್ರಿಂದ ಚುರಿನಾ ತಂದೆನೂ ಕೂಡ ಜೊನಾಥನ್ ಒಪ್ಕೊಂಡಿರ್ತಾನೆ. ಅದಕ್ಕೆ ಅದೇನ್ ನಾನ್ ನೋಡ್ಕೊಂಡ್ ಬರ್ತೀನಿ ಅಂತ ಚುರಿನಾ ತಂದೆ ರಷ್ಯಾಗೆ ಬಂದು ಇಲ್ಲಿನ ಜನರ ಹತ್ರ ಮಾತಾಡ್ತಾನೆ. ರಷ್ಯಾದ ಜನರು ಜೊನಾಥನ್ ಬಿಡೋದಕ್ಕೆ ಒಂದು ಕಂಡೀಷನ್ ಮೇಲೆ ಒಪ್ಕೊಳ್ತಾರೆ. ಅದೇನು ಅಂತಂದ್ರೆ ಇವನು ಚೈನಾ ಕಡೆಗೆ ಹೋಗಿ ಚೈನಾ ಹಾಗೆ ಸುತ್ತಮುತ್ತ ದೇಶದ ಮ್ಯಾಪ್ ಅನ್ನ ಮಾಡ್ಕೊಂಡ್ ಬರ್ಬೇಕು ಅಂತ. ಜೊನಾಥನ್ ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಂಡು ನೆನ್ನೆ ಇವನಿಗೆ ಒಬ್ಬ ಚೈನೀಸ್ ಹುಡುಗ ಸಿಕ್ಕಿದ್ನಲ್ಲ, ಇವನನ್ನು ಕೂಡ ನಾನ್ ಜೊತೆನೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೇಳ್ತಾನೆ, ನಿನ್ ಹೆಸರೇನು ಅಂತ. ಈ ಹುಡುಗನು ಕೂಡ ನನ್ನ ಹೆಸರು ಚೆಂಗ್ಲ್ಯಾಂಗ್, ನನ್ನ ಕಾಪಾಡಿದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್, ಆದ್ರೆ ನಾನು ಗಾಡಿ ಮೇಲೆ ಕುಂತ್ಕೊಂಡು ಬರ್ತೀನಿ ಅಂತಾನೆ. ಹೀಗೆ ಚೆಂಗ್ಲ್ಯಾಂಗ್ ಗಾಡಿಯ ಮೇಲೆ ಕುತ್ಕೊಂಡಿರ್ತಾನೆ. ಇವರು ಚೈನಾ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ದಾರಿಯ ಮಧ್ಯದಲ್ಲೇ ಒಂದಷ್ಟು ಕಳ್ಳರು ಇವರನ್ನ ಅಡ್ಡ ಹಾಕಿ ಇವರನ್ನ ದರೋಡೆ ಮಾಡೋದಕ್ಕೆ ಶುರು ಮಾಡ್ತಿರ್ಬೇಕಾದ್ರೆ ಜೊನಾಥನ್ ಗಾಡಿಲಿ ಒಂದು ಚಿಕ್ಕ ಕ್ರಿಯೇಚರ್ ಬಚ್ಚಿಟ್ಕೊಂಡಿತ್ತಲ್ಲ ಹೊರಗಡೆ ಬಂದ್ಬಿಡುತ್ತೆ. ಹಾಗೆ ಇಲ್ಲಿ ಚೆಂಗ್ಲ್ಯಾಂಗ್ಗೆ ಕುಂಫು ಬರುತ್ತೆ. ಇವನು ತುಂಬಾ ಪವರ್ಫುಲ್. ಹಾಗೆ ಈ ಕಳ್ಳರಿಗೆಲ್ಲ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಈ ಕ್ರಿಯೇಚರ್ ಕೂಡ ಇವರಿಗೆ ಸಹಾಯ ಮಾಡ್ತಿರುತ್ತೆ. ನಂತರ ಕ್ರಿಯೇಚರ್ ಮತ್ತೆ ಚೆಂಗ್ಲ್ಯಾಂಗ್ ಆ ಕಳ್ಳರಿಗೆಲ್ಲರಿಗೂ ಚೆನ್ನಾಗಿ ಹೊಡೆದು ಓಡಿಸ್ಬಿಡ್ತಾರೆ. ಇಲ್ಲಿ ಈ ಕ್ರಿಯೇಚರ್
ಪೀಟರ್ ಚೆಂಗ್ಲ್ಯಾಂಗ್ಗೆ ಫ್ರೆಂಡ್ ಕೂಡ ಆಗೋಗುತ್ತೆ. ನಂತರ ಜೊನಾಥನ್ ಇದೆಲ್ಲದ್ರ ಬಗ್ಗೆ ಚುರಿನಾಗೆ ಮತ್ತೊಂದು ಲೆಟರ್ ನ ಬರೆದು ಕಳಿಸ್ತಾನೆ. ಈ ಕಡೆ ಚುರಿನಾ ಟವರ್ ಜೈಲ್ಗೆ ಬರ್ತಾಳೆ ಪೀಟರ್ ನ ಮೀಟ್ ಮಾಡೋದಕ್ಕೆ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಜೇಮ್ಸ್ ಕೈದಿಗಳ ಜೊತೆ ಫೈಟ್ ಮಾಡ್ತಿರ್ತಾನೆ. ಯಾಕೆಂತಂದ್ರೆ ಕೈದಿಗಳು ಜೇಮ್ಸ್ ನ ಜೊತೆ ಫೈಟ್ ಮಾಡಿ ಅವನನ್ನ ಸೋಲ್ಸಿ ಇಲ್ಲಿರುವಂತ ಏಣಿನ ಹತ್ತಿ ಮೇಲೆ ಹೋದ್ರೆ ಅವರನ್ನ ಇಲ್ಲಿಂದ ಫ್ರೀ ಮಾಡಿ ಕಳಿಸ್ತಾರೆ. ಆದ್ರೆ ಜೇಮ್ಸ್ ನ ಸೋಲ್ಸೋಂತ ಶಕ್ತಿ ಯಾರ ಹತ್ರನೂ ಕೂಡ ಇರೋದಿಲ್ಲ. ಆಗ ನಾವು ಫೈಟ್ ಮಾಡ್ತೀವಿ ಅಂತ 3 ಚೈನೀಸ್ ಹುಡುಗರು ಬರ್ತಾರೆ. ಜೇಮ್ಸ್ ಕೂಡ ಇವ್ರ 3 ಜನರ ಜೊತೆ ತುಂಬಾ ಪವರ್ಫುಲ್ ಆಗಿ ಫೈಟ್ ಮಾಡಿ ಹೊಡಿತಿರ್ತಾನೆ. ಈ ಸಮಯದಲ್ಲಿ ಒಬ್ಬ ಹುಡುಗನಿಗೆ ಏಣಿ ಹತ್ತುವಂತ ಚಾನ್ಸ್ ಇದ್ರೂ ಕೂಡ ವಾಪಸ್ ಬಂದ್ಬಿಡ್ತಾನೆ. ಹೋದ್ರೆ ನನ್ ತಮ್ಮಂದಿರ ಜೊತೆನೆ ಹೋಗ್ತೀನಿ ಅಂತ. ಇವನ ಈ ಪ್ರೀತಿನ ನೋಡಿ ಜೇಮ್ಸ್ ಇವ್ರ 3 ಜನರನ್ನ ಬಿಟ್ಟು ಕಳಿಸ್ಬಿಡ್ತಾನೆ. ಆಗ ಇವನಿಗೆ ಚುರಿನಾ ಅನ್ನೊಬ್ಳು ಲೇಡಿ ಬಂದಿರೋಂತ ವಿಷಯ ಗೊತ್ತಾಗುತ್ತೆ. ಈ ಕಡೆ ನೋಡಿದ್ರೆ ಮಾಸ್ಟರ್ ಈಟಾಯ್ ಪೀಟರ್ಗೆ ಕುಂಫುನೇ ಹೇಳ್ಕೊಡ್ತಿರ್ತಾರೆ. ಆಗ ಈ ಕಡೆ ನಮ್ಗೆ ಗೊತ್ತಾಗುತ್ತೆ ಜೇಮ್ಸ್ಗೆ ಪುರಾತನ ವಸ್ತುಗಳಂದ್ರೆ ತುಂಬಾನೇ ಪ್ರೀತಿ, ಅದಕ್ಕೆ ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ. ಸರಿ ಅಂತ ಚುರಿನಾ ನಿಮ್ ಜೈಲ್ ನಲ್ಲಿ ರಷ್ಯಾದ ರಾಜನನ್ನ ಬಂದಿ ಮಾಡಿ ಇಟ್ಟಿದಿರಂತಲ್ಲ, ನಾನು ಅವನ ಜೊತೆ ಸ್ವಲ್ಪ ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕು ಅಂತಂದಾಗ ಇವನು ಕೂಡ ಇವಳನ್ನ ಕರ್ಕೊಂಡು ಬಂದು ಇವರ ಸೆಲ್ಲಿಗೆ ಬಿಟ್ಟು ಹೋಗ್ತಾನೆ. ಆಗ ಇವಳಿಗೆ ಗೊತ್ತಾಗುತ್ತೆ ಮುಖಕ್ಕೆ ಕಬ್ಬಿಣದ ಮಾಸ್ಕ್ ಅನ್ನ ಹಾಕಿರುವಂತ ವ್ಯಕ್ತಿನೇ ಪೀಟರ್ ಅಂತ. ಅದಕ್ಕೆ ಇವಳು ಹೇಳ್ತಿರ್ತಾಳೆ ಜೊನಾಥನ್ ನನಗೆ ಮತ್ತೊಂದು ಲೆಟರ್ ಅನ್ನ ಬರ್ದಿದ್ದಾನೆ, ಅವನು ಚೆಂಗ್ಲ್ಯಾಂಗ್ ಅನ್ನೋ ಒಬ್ಬ ಹುಡುಗನ್ ಜೊತೆ ಚೈನಾಗೆ ಹೋಗ್ತಿದ್ದಾನಂತೆ ಅಂತ. ಇದನ್ನ ಕೇಳಿ ಈಟಾ ಹೇಳ್ತಾನೆ ಚೆಂಗ್ಲ್ಯಾಂಗ್ ಅಂದ್ರೆ ನನ್ ಮಗಳು ಹೆಸರು ಅಂತ. ಅಂದ್ರೆ ಇಷ್ಟೊತ್ವರೆಗೂ ಜೊನಾಥನ್ ಜೊತೆ ಚೆಂಗ್ಲ್ಯಾಂಗ್ ಅನ್ನೋ ಒಬ್ಬ ಹುಡುಗ ಇದ್ದಾನೆ ಅಂತ ನಾವು ಅನ್ಕೊಂಡಿದ್ವಲ್ಲ, ಆಕ್ಚುಲಿ ಅದೊಂದು ಹುಡುಗಿ. ಅದಕ್ಕೆ ಪೀಟರ್ ಹೇಳ್ತಿರ್ತಾನೆ ನಿನ್ ಗಂಡನ ಕಾಪಾಡಿ ನಿನ್ ಹತ್ರ ಕರ್ಕೊಂಡ್ ಬಂದು ಬಿಡ್ತೀನಿ, ನಾವು ತಪ್ಪಿಸ್ಕೊಂಡ್ ಬರ್ತೀವಿ, ಅಲ್ಲಿವರೆಗೂ ಗೇಟ್ ಹತ್ರ ವೆಯ್ಟ್ ಮಾಡ್ತಿರೋ ಅಂತ ಇವಳು ಕೂಡ ಒಪ್ಕೊಳ್ತಾಳೆ. ಆದ್ರೆ ಈ ಜಾಗದಲ್ಲಿ ನಾರ್ಮಲ್ ಆಗಿರುವಂತ ವಯಸ್ಸಾದ ವ್ಯಕ್ತಿ ಇದ್ನಲ್ಲ ಅವನು ಸತ್ತೋಗಿರ್ತಾನೆ. ಅದಕ್ಕೆ ಈ ವಿಷಯನ ಜೇಮ್ಸ್ ನ ಕರೆದು ಹೇಳಿದಾಗ ಇವನು ಕೂಡ ಆ ವ್ಯಕ್ತಿನ ಚೆಕ್ ಮಾಡಿ ಆ ವ್ಯಕ್ತಿನ ಕ್ಲೀನ್ ಮಾಡೋದಕ್ಕೆ ಇವನ ಜನರಿಗೆ ಹೇಳಿ ಚುರಿನಾನ ಕರ್ಕೊಂಡು ಹೊರಗಡೆ ಬರ್ತಾನೆ. ಆದ್ರೆ ಕ್ಲೀನ್ ಮಾಡೋದಕ್ಕೆ ಬಂದಂತ ಪೊಲೀಸರ ಜೊತೆ ಈಟಾಯ್ ಹಾಗೆ ಪೀಟರ್ ಫೈಟ್ ಮಾಡೋದಕ್ಕೆ ಶುರು ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಜೇಮ್ಸ್ ಇವರಿಗೆ ಆ ರೀತಿ ಮಾಡಬೇಡಿ ಅಂತ ಹೇಳ್ತಾನೆ. ಆದ್ರೆ ಇವ್ರು ಮಾತ್ರ ಅವನ ಮಾತನ್ನ ಕೇಳದೆ ಕೆಳಗಡೆ ಬಂದು ಅವರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಎಲ್ಲಾ ಕೈದಿಗಳ ಡೋರ್ ಅನ್ನ ಓಪನ್ ಮಾಡ್ಬಿಡ್ತಾರೆ. ಆಗೋದು ಕೂಡ ಅದೇ ರೀತಿನೇ. ಜೇಮ್ಸ್ ಹಾಗೆ ಅವನ ಕಡೆಯ ಜನರೆಲ್ಲರೂ ಕೈದಿಗಳನ್ನ ಸ್ಟಾಪ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಈ ಸಮಯನ ಉಪಯೋಗಿಸ್ಕೊಂಡು ಈಟಾಯ್ ಇವನ ಡ್ರ್ಯಾಗನ್ ಸೀಲ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ಡ್ರ್ಯಾಗನ್ ಸೀಲ್ ಯಾರ ಹತ್ರ ಇರುತ್ತೋ ಅವರ ಮಾತನ್ನ ಮಾತ್ರ ಡ್ರ್ಯಾಗನ್ ಕೇಳುತ್ತೆ ಅಂತ. ಅದನ್ನ ಜೈಲವರು ಕಿತ್ತು ಇಟ್ಕೋಬಿಟ್ಟಿರ್ತಾರೆ. ಹೊರಗಡೆ ನೋಡಿದ್ರೆ ಚುರಿನಾ ಅವರಿಬ್ರಿಗೋಸ್ಕರ ಗೇಟ್ ಹತ್ರ ಕಾಯ್ತಾ ಇರ್ತಾಳೆ. ನಂತರ ಈಟಾಯ್ಗೆ ಡ್ರ್ಯಾಗನ್ ಸೆಲ್ ಸಿಕ್ಬಿಡುತ್ತೆ. ಆದ್ರೆ ಅದನ್ನ ನನ್ ಮಗಳಿಗೆ ಕೊಟ್ಬಿಡು ಅಂತ ಪೀಟರ್ಗೆ ಕೊಟ್ಟು ಕಳಿಸ್ತಾನೆ. ಇವನು ಕೂಡ ಹೊರಗಡೆ ಬಂದು ಚುರಿನಾ ಗಾಡಿ ಮೇಲೆ ಕುಂತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಜೈಲ್ ನಲ್ಲಿ ನೋಡಿದ್ರೆ ಈಟಾಯ್ ಹಾಗೆ ಜೇಮ್ಸ್ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಇವರಿಬ್ರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅಷ್ಟೇ ಪವರ್ಫುಲ್ ಆಗಿ ಫೈಟ್ ಕೂಡ ಮಾಡ್ತಿರ್ತಾರೆ. ಇದರಿಂದ ಇಬ್ರು ಒಬ್ರನ್ನೊಬ್ರು ಹೊಗಳುತ್ತಿರ್ತಾರೆ. ಇನ್ನೊಂದ್ ಕಡೆ ಪೊಲೀಸರು ಪೀಟರ್ ನ ಹಿಡಿಯೋದಕ್ಕೆ ಇವನ ಹಿಂದೆನೆ ಬಿದ್ದ್ಬಿಟ್ಟಿರ್ತಾರೆ. ಹಾಗೆ ಈ ಕಡೆ ಫೈಟ್ ಮಾಡ್ತಿರ್ಬೇಕಾದ್ರೆ ಈಟಾಯ್ ಜೇಮ್ಸ್ ನ ಪುರಾತನ ವಸ್ತುಗಳಿಂದ ಫೈಟ್ ಮಾಡೋದಕ್ಕೆ ನೋಡಿದ್ರೆ ಪ್ಲೀಸ್ ಆ ವಸ್ತುಗಳನ್ನ ಮಾತ್ರ ಮುಟ್ಬೇಡ ಅಂತ ಬೇಡ್ಕೊಳ್ತಾನೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಾ ಮಾಡ್ತಾ ಕೊನೆಗೂ ಜೇಮ್ಸ್ ಇವನನ್ನ ಹಿಡಿದು ಬಿಡ್ತಾನೆ. ಈ ಕಡೆ ಪೀಟರ್ ಹೇಗೋ ಮಾಡಿ ಪೊಲೀಸರಿಂದ ತಪ್ಪಿಸ್ಕೊಂಡ್ ಬಂದಿರ್ತಾನೆ. ಆದ್ರೆ ಇವನು ಚುರಿನಾನ ಇಲ್ಲೇ ಬಿಟ್ಟು ಇವನೊಬ್ನೇ ಜನರನ್ನ ಯಾಮಾರಿಸ್ತಾ ಚೈನಾಗೆ ಹೋಗ್ತಿರುವಂತ ಶಿಪ್ ಅನ್ನ ಹತ್ಬಿಡ್ತಾನೆ. ಚುರಿನಾನು ಕೂಡ ಜೊನಾಥನ್ ಹುಡ್ಕೊಂಡು ಚೈನಾಗೆ ಹೋಗ್ಲೇಬೇಕು. ಹಾಗೆ ಇವಳಿಗೊಬ್ಬ ವ್ಯಕ್ತಿ ಕಾಣಿಸಿ ಅವನಿಗೆ ಹೊಡಿತಿರ್ತಾಳೆ ಅವನ ಬಟ್ಟೆನ ಕಿತ್ಕೊಳ್ಳೋದಕ್ಕೆ. ನಂತರ ಪೀಟರ್ ಹತ್ತಿದಾನಲ್ಲ ಚೈನಾಗೆ ಹೋಗುವಂತ ಶಿಪ್ ಅನ್ನ, ಆ ಶಿಪ್ ನಲ್ಲಿರುವಂತ ಒಬ್ಬ ಸಣ್ಣ ವ್ಯಕ್ತಿ ನೋಡ್ತಾನೆ. ವೇಷನ ಬದಲಾಯಿಸ್ಕೊಂಡಿರುವಂತ ಚುರಿನಾ ಸಾರಾಯಿ ತುಂಬಿರುವಂತ ಒಂದು ಬಾಕ್ಸ್ ಅನ್ನ ತಗೊಂಡ್ ಬರ್ತಿರ್ತಾಳೆ. ಅದನ್ನ ನೋಡಿ ವ್ಯಕ್ತಿ ಇವಳು ಕೂಡ ನಮ್ ಜೊತೆ ಟ್ರಾವೆಲ್ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಬಿಡ್ತಾನೆ. ಅಂದಂಗೆ ಇವಳೊಬ್ಳು ಹುಡುಗಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ಟೆ ಕಿತ್ಕೊಂಡಿರುವಂತ ವ್ಯಕ್ತಿ ಬರ್ತಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಶಿಪ್ ಮುಂದೆ ಬಂದ್ಬಿಟ್ಟಿರುತ್ತೆ. ನಂತರ ಜೇಮ್ಸ್ ಈಟೈನ ಮತ್ತೊಂದ್ಸಲ ಬಂದಿ ಮಾಡ್ತಾನೆ. ಹಾಗೆ ಜೊನಾಥನ್ ಮತ್ತೆ ಚೆಂಗ್ಲ್ಯಾಂಗ್ ಕೂಡ ನಿರಂತರವಾಗಿ ಚೈನಾ ಕಡೆಗೆ ಸಾಕ್ತಾ ಇರ್ತಾರೆ. ಈ ಕಡೆ ಪೀಟರ್ಗೆ ಶಿಪ್ ದಡದಿಂದ ದೂರ ಬಂದಿದೆ ಅಂತ ಗೊತ್ತಾಗಿ ಎಲ್ಲರ ಹತ್ರ ಬಂದು ಕೇಳ್ತಿರ್ತಾನೆ ನಿಮ್ಮ ಕ್ಯಾಪ್ಟನ್ ಯಾರೋ, ನಾನು ಅವನ ಜೊತೆ ಮಾತಾಡ್ಬೇಕು ಅಂತ. ನೋಡಿದ್ರೆ ನಾವಾಗ್ಲೇ ನೋಡ್ದಂತ ಸಣ್ಣ ವ್ಯಕ್ತಿನೇ ಈ ಶಿಪ್ ನ ಕ್ಯಾಪ್ಟನ್. ಇಲ್ಲಿ ಚುರಿನಾ ಇವಳ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಪೀಟರ್ಗೆ ಹೊಡೆದು ಅದಾದ್ಮೇಲೆ ಬಂದಿ ಮಾಡಿಸ್ತಾಳೆ. ಆಗ್ಲೇ ನಮ್ಗೆ ಗೊತ್ತಾಗೋದು ನಾವಾಗ್ಲೇ ನೋಡ್ದಂತ 3 ಚೈನೀಸ್ ಹುಡುಗರು ಕೂಡ ಇದೇ ಶಿಪ್ ನಲ್ಲಿ ಇರೋದು ಅಂತ. ಆದ್ರೆ ಇದೇ ಸಮಯದಲ್ಲಿ ಒಂದು ಚಂಡಮಾರುತ ಇವ್ರಿಗೆ ಕಾಣಿಸುತ್ತೆ. ಅದಕ್ಕೆ ಶಿಪ್ ಅನ್ನ ಬೇರೆ ಕಡೆ ತಿರ್ಗಿಸೋದಕ್ಕೆ ಶಿಪ್ ನ ಬಟ್ಟೆನ ತೆಗೆದ್ರೆ ಆ ಜಾಗದಲ್ಲಿ ಒಂದು ಹುಡುಗಿಯ ಬಟ್ಟೆ ಇರೋದನ್ನ ನೋಡಿ ನಮ್ಮ ಶಿಪ್ ನಲ್ಲಿ ಹುಡುಗಿ ಇದ್ದಾಳ ಅಂತ ಎಲ್ಲಾ ಕಡೆ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆಗ ಒಂದು ಸಮಯದಲ್ಲಿ ಎಲ್ಲರಿಗೂ ಗೊತ್ತಾಗೋಗುತ್ತೆ ಚುರಿನಾನೇ ಆ ಹುಡುಗಿ ಅಂತ. ಇದರಿಂದ ಅವಳು ಪೀಟರ್ನ ಬಿಡಿಸ್ತಾಳೆ.
ಆದ್ರೆ ಅಷ್ಟರಲ್ಲಿ ಇವರ ಶಿಪ್ ಬಂದು ಚಂಡಮಾರುತದ ಮಧ್ಯಕ್ಕೆ ಸಿಗಾಕೋಬಿಟ್ಟಿರುತ್ತೆ. ಎಲ್ಲರೂ ಹೆದರ್ಕೋಬಿಟ್ಟಿರ್ತಾರೆ, ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಆಗ ಪೀಟರ್ ಇಡೀ ಶಿಪ್ ಅನ್ನ ಇವನ ಕಂಟ್ರೋಲ್ಗೆ ತಗೋತಾನೆ. ಆಗ ಇದ್ದಕ್ಕಿದ್ದಂಗೆನೆ ಡ್ರ್ಯಾಗನ್ ನ ರೀತಿ ಕಾಣುವಂತ ಒಂದು ದೊಡ್ಡ ಬೆಟ್ಟ ಸಮುದ್ರದ ಮಧ್ಯೆ ಕಾಣಿಸ್ಕೊಬಿಡುತ್ತೆ. ಸಮುದ್ರದ ಫೋರ್ಸ್ ಇಂದ ಇವರ ಶಿಪ್ ಕೂಡ ಆ ಬೆಟ್ಟದ ಒಳಗಡೆ ಎಂಟರ್ ಆಗೋಗುತ್ತೆ. ಈ ಜಾಗ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ನಾವೆಲ್ಲರೂ ಸತ್ತೋದ್ವಿ ಅಂತ ಇವರು ಅನ್ಕೊಂಡಿರ್ತಾರೆ. ಆದ್ರೆ ಪೀಟರ್ ಈ ಶಿಪ್ ಅನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ ಅಂತಂದ್ರೆ ಯಾರಿಗೂ ಏನು ಆಗದೆ ಸೇಫ್ ಆಗಿ ಬೆಟ್ಟದಿಂದ ಹೊರಗಡೆ ಬರ್ತಾರೆ. ಆಗ ಬಚ್ಚಿಟ್ಕೊಂಡಿದ್ದಂತ ಶಿಪ್ ನ ಕ್ಯಾಪ್ಟನ್ ಹೊರಗಡೆ ಬರ್ತಾನೆ. ಆದ್ರೆ ಇಷ್ಟೊತ್ತಿಗೆ ಎಲ್ಲರೂ ಪೀಟರ್ ನೇ ಇವರ ಕ್ಯಾಪ್ಟನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾರೆ. ನಂತರ ಪೀಟರ್ ನ ಮುಖಕ್ಕೆ ಹಾಕಿರುವಂತ ಕಬ್ಣದ ಮಾಸ್ಕ್ ಅನ್ನ ತೆಗೆದು ಮೊದಲನೇ ಸಲ ಇವನ ಮುಖನ ನಮ್ಗೆ ತೋರಿಸ್ತಾರೆ. ಇದಾದ್ಮೇಲೆ ಜೊನಾಥನ್ ಮತ್ತೆ ಚೆಂಗ್ ಲ್ಯಾಂಗ್ ಚೈನಾಗೆ ಬಂದು ರೀಚ್ ಆಗ್ತಾರೆ. ಹೀಗೆ ಇವರು ಪ್ರತಿಯೊಂದು ಜಾಗಕ್ಕೂ ಹೋಗಿ ಹೇಳಿರೋ ರೀತಿನೇ ಜೊನಾಥನ್ ಮ್ಯಾಪ್ ಅನ್ನ ಬಿಡಿಸ್ತಿರ್ತಾನೆ. ನಂತರ ಕೊನೆಯದಾಗಿ ಇವರು ದ ಗ್ರೇಟ್ ವಾಲ್ ಆಫ್ ಚೈನಾ ಹತ್ರ ಇರುವಂತ ಒಂದು ಸಾಮ್ರಾಜ್ಯಕ್ಕೆ ಬಂದು ತಲುಪ್ತಾರೆ. ಹೇಳಬೇಕು ಅಂತಂದ್ರೆ ಚೆಂಗ್ ಲ್ಯಾಂಗ್ ಇದೇ ಸಾಮ್ರಾಜ್ಯಕ್ಕೆ ಸೇರಿರೋಳು. ಆದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿರುವಂತ ಸಾಮಾನ್ಯ ಜನರಿಗೆ ಸೈನಿಕರು ಹಿಂಸೆ ಕೊಡ್ತಿರ್ತಾರೆ. ಅದನ್ನ ನೋಡಿ ನಾವ್ ಅವರನ್ನ ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ಚೆಂಗ್ ಲ್ಯಾಂಗ್ ಹೇಳಿದ್ರೆ ಜೊನಾಥನ್ ಮಾತ್ರ ನನಗಿದ್ರಲ್ಲೆಲ್ಲ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗಿ ಮಲ್ಕೋಬಿಡ್ತಾನೆ. ಆದ್ರೆ ಇವಳಂತೂ ಇವಳ ಜನರಿಗೋಸ್ಕರ ಹೋಗ್ಲೇಬೇಕು. ಆದ್ರಿಂದ ಇವನು ಮಲಗಿರ್ಬೇಕಾದ್ರೆ ಇವನಿಗೆ ಗುಡ್ ಬೈ ಹೇಳಿ ಸೈನಿಕರನ್ನೆಲ್ಲ ಯಾಮಾರಿಸ್ತಾ ಸಾಮ್ರಾಜ್ಯದ ಒಳಗಡೆ ಎಂಟರ್ ಆಗ್ತಾಳೆ. ಈ ಸಾಮ್ರಾಜ್ಯದಲ್ಲಿ ಒಂದು ಮಾರ್ಕೆಟ್ ಇರುತ್ತೆ. ಮೂವಿಯ ಮೊದಲಲ್ಲಿ ಹೇಳಿದ್ರಲ್ಲ, ಡ್ರ್ಯಾಗನ್ ನ ಕಣ್ಣಿನ ರೆಪ್ಪೆಯ ಶಕ್ತಿಯಿಂದ ಭೂಮಿಲಿ ಟೀ ಅನ್ನೋ ಒಂದು ಗಿಡ ಬೆಳೆಯುತ್ತೆ ಅಂತ. ಅದೇ ಟೀ ಸೊಪ್ಪನ್ನ ಮಾರುವಂತ ಮಾರ್ಕೆಟ್ ಇದು. ಇಲ್ಲಿಂದ ಟೀ ಸೊಪ್ಪನ್ನ ತಗೊಂಡೋಗೋದಕ್ಕೆ ಬೇರೆ ಬೇರೆ ದೇಶದಿಂದ ಜನರು ಕೂಡ ಬರ್ತಾರೆ. ಆದ್ರೆ ಅದೇ ಸಮಯಕ್ಕೆ ವ್ಯಾಂಗ್ ಅನ್ನೋ ಒಬ್ಬ ವ್ಯಕ್ತಿ ಸೈನಿಕರ ಜೊತೆ 4 ವಿಚಿತ್ರವಾಗಿರುವಂತ ಜನರನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾನೆ. ಇದನ್ನೆಲ್ಲ ಚೆನ್ ಲ್ಯಾಂಗ್ ಬಚ್ಚಿಟ್ಕೊಂಡು ನೋಡ್ತಿರ್ತಾಳೆ. ಆಕ್ಚುಲಿ ಸಾಮ್ರಾಜ್ಯದ ಜನರೆಲ್ಲರೂ ಅವರು ದುಡ್ದಿರುವಂತ ದುಡ್ಡನ್ನ ವ್ಯಾಂಗ್ ನ ಕೈಲಿ ಕೊಟ್ಟು ಕಳಿಸ್ಬೇಕು ಅಂತ ಈ ಸಾಮ್ರಾಜ್ಯದ ರಾಜಕುಮಾರಿ ಹೇಳಿ ಕಳಿಸಿರೋದು. ಅಕಸ್ಮಾತ್ ದುಡ್ಡನ್ನ ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅಂತಂದ್ರೆ ವ್ಯಾಂಗ್ ಕರ್ಕೊಂಡ್ ಬಂದಿದ್ದಾನಲ್ಲ 4 ಜನ ವಿಚಿತ್ರವಾಗಿರುವಂತ ವ್ಯಕ್ತಿಗಳು, ಇವ್ರ ಹತ್ರ ಮ್ಯಾಜಿಕಲ್ ಪವರ್ಸ್ ಗಳು ಇದಾವೆ. ದುಡ್ಡನ್ನ ಕೊಡೋದಕ್ಕೆ ಒಪ್ಕೊಳ್ಳದೆ ಇರುವಂತ ಜನರನ್ನ ಸಾಯಿಸ್ಬಿಡ್ತಾರೆ. ಇದೆಲ್ಲದ್ರಿಂದ ಈ ಸಾಮ್ರಾಜ್ಯದ ರಾಜಕುಮಾರಿ ಮೇಲೆ ಜನರಿಗೆ ತುಂಬಾ ಕೋಪ ಇರುತ್ತೆ. ಇದೇ ಕೋಪದಲ್ಲಿ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ನಾನು ದುಡ್ಡನ್ನ ಕೊಡೋದಿಲ್ಲ ಅಂತ ಇವರ ವಿರುದ್ಧವಾಗಿ ಮಾತಾಡ್ಬಿಡ್ತಾನೆ. ಆದ್ರಿಂದ ಇವನನ್ನ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರ ದೌರ್ಜನ್ಯ ನೋಡೋದಕ್ಕಾಗದೆ ಒಂದು ಗುಂಪಿನವರು ಬಂದು ವ್ಯಾಂಗ್ ನ ಸೈನಿಕರ ವಿರುದ್ಧ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲೇ ನಮ್ಗೆ ಈ ಗುಂಪಿನ ಲೀಡರ್ ಆಗಿರುವಂತ ಲೀ ಹಾಂಗ್ ಅನ್ನೋ ಒಬ್ಳು ಹುಡುಗಿನೂ ಕೂಡ ತೋರಿಸ್ತಾರೆ. ಈ ಕಡೆ ಚೆನ್ ಲ್ಯಾಂಗ್ ವ್ಯಾಂಗ್ ಹತ್ರ ಬಂದು ಇವನನ್ನ ಕೇಳ್ತಾ ಇರ್ತಾಳೆ, ಏನಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ, ನಾನು ಈ ರೀತಿ ಮಾಡೋದಕ್ಕೆ ಹೇಳಿಲ್ವಲ್ಲ ಅಂತ. ಇವರ ಮಾತಿಂದ ನಮ್ಗೆ ಗೊತ್ತಾಗುತ್ತೆ ಈ ಸಾಮ್ರಾಜ್ಯದ ನಿಜವಾದ ರಾಜಕುಮಾರಿ ಚೆನ್ ಲ್ಯಾಂಗ್ ಅಂತ. ಇಲ್ಲಿ ನೋಡಿದ್ರೆ 4 ಜನ ವಿಚಿತ್ರವಾಗಿರುವಂತ ವ್ಯಕ್ತಿಗಳ ಹತ್ರ ಮ್ಯಾಜಿಕಲ್ ಪವರ್ಸ್ ಗಳು ಇರೋದ್ರಿಂದ ಇವರ ಜೊತೆ ಯಾರ ಕೈಲೂ ಕೂಡ ಫೈಟ್ ಮಾಡೋದಕ್ಕಾಗೋದಿಲ್ಲ, ಸೋತ್ ಹೋಗ್ತಾರೆ. ಇದೇ ಸಮಯದಲ್ಲಿ ಲೀ ಹಾಂಗ್ ಚೆಂಗ್ ಲ್ಯಾಂಗ್ ನ ನೋಡಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ರೀತಿ ಎಲ್ಲ ನಮ್ಗೆ ಹಿಂಸೆ ಕೊಡ್ತಿರೋದು ಇವಳೆ ಅಂತ. ಆಗ ಚೆಂಗ್ ಲ್ಯಾಂಗ್ ತುಂಬಾ ಕಷ್ಟಪಟ್ಟು ಇವಳನ್ನ ಸಮಾಧಾನ ಮಾಡ್ತಾಳೆ. ಈ ಕಡೆ ಜೊನಾಥನ್ ಮಲ್ಗಿರ್ಬೇಕಾದ್ರೆ ಇವನ ಗಾಡಿಯ ಸಮೇತ ಸೈನಿಕರು ಇವನನ್ನ ಅರಮನೆಗೆ ಕರ್ಕೊಂಡ್ ಬರ್ತಾರೆ. ಈ ಕಡೆ ವ್ಯಾಂಗ್ ಕೂಡ ಅರಮನೆ ಒಳಗಡೆ ಬಂದು ರಾಜಕುಮಾರಿ ನಾನು ಜನರ ಹತ್ರ ದುಡ್ಡು ಇಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಒಬ್ಳು ಮಾಟಗಾತಿ ಅಂದ್ರೆ ವಿಚ್ ಮೇಲೆ ಬರ್ತಾಳೆ. ಅಂದ್ರೆ ಮೂವಿಯ ಮೊದಲೇ ನಮ್ಗೆ ಹೇಳಿದ್ರಲ್ಲ, ಒಬ್ಳು ವಿಚ್ ಬ್ರಿಟಿಷರ ಜೊತೆ ಒಪ್ಪಂದನ ಮಾಡ್ಕೊಂಡು ರಾಜ ಈಟಾಯ ಹಾಗೆ ಅವನ ಕಡೆಯ ಜನರನ್ನ ಬಂದಿ ಮಾಡ್ಸೋದಕ್ಕೆ ಅಂತ ಇಂಗ್ಲೆಂಡ್ ಗೆ ಕಳಿಸಿದ್ಲು ಅಂತ. ಅದೇ ವಿಚ್ ಇವಳು ನಾನೇ ರಾಜಕುಮಾರಿ ಚೆಂಗ್ ಲ್ಯಾಂಗ್ ಅಂತ ಜನರನ್ನೆಲ್ಲರನ್ನು ನಂಬಿಸ್ತಿದ್ದಾಳೆ. ಯಾಕೆ ಅಂತಂದ್ರೆ ಇವಳ ಹತ್ರ ಚೆಂಗ್ ಲ್ಯಾಂಗ್ ರೀತಿನೇ ಕಾಣುವಂತ ಮಾಸ್ಕ್ ಇರುತ್ತೆ, ಅದನ್ನ ಹಾಕೊಂಡೇ ಜನರನ್ನ ನಂಬಿಸ್ತಿರೋದು. ಆಗ ಜೊನಾಥನ್ ಅರಮನೆಗೆ ಕರ್ಕೊಂಡ್ ಬಂದಾಗ ಇವನು ಬಿಡಿಸಿರುವಂತ ಮ್ಯಾಪ್ ಅನ್ನ ತೋರಿಸಿ ನಾನು ಇಲ್ಲಿಗೆ ಮ್ಯಾಪ್ ಅನ್ನ ಬಿಡಿಸೋದಕ್ಕೆ ಬಂದಿದ್ದೀನಿ, ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ನನ್ ಜೊತೆ ಚೆಂಗ್ ಲ್ಯಾಂಗ್ ಅನ್ನೋ ಹುಡುಗ ಬಂದಿದ್ದ, ಅವನು ನೋಡೋದಕ್ಕೆ ನಿಮ್ ರೀತಿನೇ ಕಾಣ್ತಿದ್ದ ಅಂತ ಚೆಂಗ್ ಲ್ಯಾಂಗ್ ಡ್ರಾಯಿಂಗ್ ಅನ್ನ ತೋರಿಸ್ತಾನೆ. ಇದರಿಂದ ಇವ್ರಿಗೆ ಅರ್ಥ ಆಗೋಗುತ್ತೆ ಚೆಂಗ್ ಲ್ಯಾಂಗ್ ಇವನ್ ಜೊತೆನೆ ಇಲ್ಲಿಗೆ ಬಂದಿರೋದು ಅಂತ. ಈ ಕಡೆ ಲೀ ಹಾಂಗುಗೆ ಗೊತ್ತಾಗೋಗಿರುತ್ತೆ ಜನರಿಗೆಲ್ಲರಿಗೂ ಹಿಂಸೆ ಕೊಡ್ತಿರೋದು ಚೆಂಗ್ ಲ್ಯಾಂಗ್ ಅಲ್ಲ, ಅವಳ ರೀತಿ ವೇಷನ ಬದಲಾಯಿಸ್ಕೊಂಡಿರುವಂತ ವಿಚ್ ಅಂತ. ಅಂದಂಗೆ ಚೆಂಗ್ ಲ್ಯಾಂಗ್ ಹಾಗೆ ಲೀ ಹಾಂಗ್ ಇಬ್ರು ಕೂಡ ಫ್ರೆಂಡ್ಸ್ ಗಳು. ಆಗ ಇಲ್ಲಿಗೆ ಆ ಕ್ರಿಯೇಚರ್ ಬಂದು ದುರ್ಬಿನ್ ಕೊಟ್ಟಾಗ ಇವರು ನೋಡ್ತಾರೆ ಜೊನಾಥನ್ ವಿಚ್ ನ ಜೊತೆ ಇದ್ದಾನೆ. ಅದಕ್ಕೆ ಇದ್ರ ಕೈಲಿ ಒಂದು ಮೆಸೇಜ್ ಅನ್ನ ಕೊಟ್ಟು ಕಳಿಸ್ತಾರೆ. ಆ ಕ್ರಿಯೇಚರ್ ಕೂಡ ಮೆಸೇಜ್ ಅನ್ನ ಇವನಿಗೆ ಕೊಡುತ್ತೆ. ಅದ್ರಲ್ಲಿ ಅವರು ಬರೆದಿರ್ತಾರೆ, ನೀನು ವಿಚ್ ಹತ್ರ ಇದ್ಯಾ, ಹುಷಾರಾಗಿರು. ಹಾಗೆ ಅವಳು ಅರಮನೆಯಲ್ಲಿ ಏನೇನೆಲ್ಲ ಮಾಡ್ತಿದ್ದಾಳೆ ಅಂತ ಒಂದು ಮ್ಯಾಪ್ ಅನ್ನು ಕೂಡ ರೆಡಿ ಮಾಡುವಂತ. ನಂತರ ವಿಚ್ ಒಂದು ಸನ್ನೆನ ಮಾಡ್ತಿದ್ದಂಗೆನೆ ಆಗ್ಲೇ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ವಿರುದ್ಧವಾಗಿ ಮಾತಾಡ್ಬಿಟ್ನಲ್ಲ, ಅವನನ್ನ ಹಾಗೆ ಅವನ ಮೊಮ್ಮಗಳನ್ನ ಡ್ರ್ಯಾಗನ್ ಬಂದು ಸಾಯಿಸ್ಬಿಡುತ್ತೆ. ಇದನ್ನ ನೋಡಿ ಚೆಂಗ್ ಲ್ಯಾಂಗ್ ತುಂಬಾ ಶಾಕ್ ಆಗಿರ್ತಾಳೆ. ಡ್ರ್ಯಾಗನ್ ಸೀಲ್ ಇಲ್ದೆ ಡ್ರ್ಯಾಗನ್ ಅವಳ ಮಾತನ್ನ ಹೇಗೆ ಕೇಳ್ತಿದೆ ಅಂತ.
ನಂತರ ಲೀ ಹಾಂಗ್ ಚೆಂಗ್ ಲ್ಯಾನ್ ನ ಇವಳ ಜಾಕೆ ಕರ್ಕೊಂಡ್ ಬಂದು ಹೇಳ್ತಾ ಹೋಗ್ತಾಳೆ, ನೀನು ಹಾಗೆ ರಾಜ ಇಲ್ಲಿಂದ ಹೋದ್ಮೇಲೆ ವಿಚ್ ಮಾಡ್ತಿದ್ದಂತ ದೌರ್ಜನ್ಯದ ವಿರುದ್ಧ ಮಾತಾಡಿದ್ರೆ ಪ್ರತಿದಿನ ಒಬ್ಬೊಬ್ಬರನ್ನ ಸಾಯಿಸ್ತಿದ್ರು. ಇದರಿಂದ ನಾವು ಮಾತಾಡೋದನ್ನೇ ಬಿಟ್ಬಿಟ್ವಿ. ಈಗ ಬದುಕಿದ್ದು ಸತ್ತ ರೀತಿ ಇದೀವಿ ಅಂತ. ಮತ್ತೊಂದ್ ಕಡೆ ಜೈಲ್ ನಲ್ಲಿ ಈ ಟಾಯ್ ಕುಂಫು ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾರೆ. ಹಾಗೆ ಲೀ ಹಾಂಗ್ ಮತ್ತೆ ಚೆಂಗ್ ಲ್ಯಾಂಗ್ ಇರುವಂತ ಜಾಗದ ಸುತ್ತಮುತ್ತ ಸೈನಿಕರು ಓಡಾಡ್ತಾ ಇರ್ತಾರೆ. ಅವರ ಪರ್ಮಿಷನ್ ಇಲ್ಲದೆ ಒಂದು ಸಣ್ಣ ಕೆಲಸನೂ ಕೂಡ ಇವ್ರು ಯಾರು ಮಾಡೋ ಹಾಗಿಲ್ಲ. ನಂತರ ಮಾರನೇ ದಿನ ನೋಡಿದ್ರೆ ಪೀಟರ್ ಹಾಗೆ ಚುರಿನ ಇರುವಂತ ಶಿಪ್ ಕೂಡ ಚೈನಾಗೆ ಬಂದು ತಲುಪುತ್ತೆ. ಇಲ್ಲಿನ ಸೌಂದರ್ಯನ ನೋಡಿ ತುಂಬಾ ಸಂತೋಷ ಪಡ್ತಿರ್ತಾರೆ. ಇಲ್ಲಿಗೆ ಬರ್ತಿದ್ದಂಗೆನೆ ಮೊದ್ಲು ಇವ್ರಿಗೆ ಸಿಗೋದೆ ಮಾರ್ಕೆಟ್. ಸೈನಿಕರು ಕೂಡ ಇವರು ನಮ್ಮ ಟೀ ಸೊಪ್ಪನ್ನ ತಗೊಳ್ಳೋದಕ್ಕೆ ಬಂದಿರೋದು ಅಂತ ಒಳಗಡೆ ಬಿಡ್ತಾರೆ. ಆದ್ರೆ ಪೀಟರ್ ಮಾತ್ರ ಇಲ್ಲಿರುವಂತ ಒಬ್ಬೊಬ್ರಿಗೂ ಡ್ರ್ಯಾಗನ್ ಸೀಲ್ ಅನ್ನ ತೋರಿಸ್ತಾ ಚೆಂಗ್ ಲ್ಯಾನ್ ಅನ್ನ ಹುಡುಕ್ತಿರ್ತಾನೆ. ಇದನ್ನ ಒಬ್ಬ ಹುಡುಗ ನೋಡಿ ಚೆಂಗ್ ಲ್ಯಾನ್ ಗೆ ಬಂದು ಹೇಳ್ತಾನೆ. ಈ ಕಡೆ ಜೊನಾಥನ್ ಮ್ಯಾಪ್ ಅನ್ನ ಬಿಡಿಸ್ತಾ ಸೈನಿಕರನ್ನ ಯಾಮಾರಿಸಿ ಇಲ್ಲಿರುವಂತ ಒಂದು ಸೀಕ್ರೆಟ್ ರೂಮ್ ಗೆ ಬರ್ತಾನೆ. ಇಲ್ಲಿ ನೋಡಿದ್ರೆ ಆಕಾಶದಿಂದ ಬೀಳ್ತಿರುವಂತ ಸಿಡಿಲನ್ನ ಹಿಡಿತಿರ್ತಾರೆ. ಹಾಗೆ ಇಲ್ಲೇ ಇವನಿಗೆ ಗೊತ್ತಾಗುತ್ತೆ ಈ ಜನರು ಸಣ್ಣ ಪುಟ್ಟ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಅದನ್ನ ಮ್ಯಾಜಿಕ್ ನ ರೀತಿ ಜನರಿಗೆ ತೋರಿಸ್ತಿದ್ದಾರೆ ಅಂತ. ಅಂದ್ರೆ ನಾವ್ ಆಗ್ಲೇ ನೋಡಿದ್ವಲ್ಲ 4 ವಿಚಿತ್ರವಾಗಿರುವಂತ ವ್ಯಕ್ತಿಗಳು, ಅವ್ರ ಹತ್ರ ಮ್ಯಾಜಿಕಲ್ ಪವರ್ಸ್ ಗಳು ಇರ್ಲಿಲ್ಲ, ಬರೀ ಸಣ್ಣ ಪುಟ್ಟ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ರಷ್ಟೇ. ಈ ಕಡೆ ಪೀಟರ್ ಮಾರ್ಕೆಟ್ ನಲ್ಲಿ ಓಡಾಡ್ತಿರ್ಬೇಕಾದ್ರೆ ಚೆಂಗ್ ಲ್ಯಾನ್ ಇವನನ್ನ ಹಿಡ್ಕೊಂಡು ಡ್ರ್ಯಾಗನ್ ಸೀಲ್ ನಿನಗೆ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಇವಳಿಗೂ ಕೂಡ ಗೊತ್ತಾಗುತ್ತೆ ಇವಳ ತಂದೆನೇ ಇದನ್ನ ಕೊಟ್ಟು ಕಳಿಸಿರೋದು ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಚುರಿನ ಬಂದಾಗ ಇವಳಿಗೂ ಕೂಡ ಗೊತ್ತಾಗುತ್ತೆ ಜೊನಾಥನ್ನ ಜೊತೆ ಬಂದಿರುವಂತ ಚೆಂಗ್ ಲ್ಯಾಂಗ್ ಇವಳೆ ಅಂತ. ಈ ಕಡೆ ನೋಡಿದ್ರೆ ಜೊನಾಥನ್ನ ಸೈನಿಕರು ಹಿಡಿದ್ಬಿಡ್ತಾರೆ. ಯಾಕೆ ಅಂತಂದ್ರೆ ಇವನು ಮ್ಯಾಪ್ ನಲ್ಲಿ ಆ ಸೀಕ್ರೆಟ್ ರೂಮ್ ನಲ್ಲಿ ಟೆಕ್ನಾಲಜಿನ ಬಳಸ್ತಿರುವಂತ ವಿಷಯನ ಬರ್ದಿರ್ತಾನೆ. ಆಗ ವಿಚ್ ಕೂಡ ಒಪ್ಕೊಳ್ತಾಳೆ, ಹೌದು ನನ್ನ ಹತ್ರ ಯಾವುದೇ ತರದ ಮ್ಯಾಜಿಕಲ್ ಪವರ್ಸ್ ಗಳು ಇಲ್ಲ, ನಾನು ಟೆಕ್ನಾಲಜಿನ ಯೂಸ್ ಮಾಡ್ತೀನಿ ಅಂತ. ಆಕ್ಚುಲಿ ಇದು ಪುರಾತನ ಕಾಲ ಆಗಿರೋದ್ರಿಂದ ಟೆಕ್ನಾಲಜಿನ ಯೂಸ್ ಮಾಡೋದು ತುಂಬಾನೇ ಅಪರೂಪ. ನಂತರ ಇವನನ್ನ ಬಂಧಿಸೋದಕ್ಕೆ ಹೇಳ್ತಾಳೆ. ಆದ್ರೆ ಸೀಕ್ರೆಟ್ ರೂಮ್ ನ ಬಗ್ಗೆ ಬರ್ದಿರುವಂತ ಮ್ಯಾಪ್ ಅನ್ನ ಕ್ರಿಯೇಚರ್ ಎತ್ಕೊಂಡು ಹೊಟ್ಟೋಗುತ್ತೆ. ಈ ಕಡೆ ಚೆಂಗ್ ಲ್ಯಾಂಗ್ಗೆ ಇವಳ ತಂದೆ ಆಗಿರುವಂತ ಈಟ ಇನ್ನೂ ಕೂಡ ಜೈಲ್ ನಲ್ಲೇ ಇದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆ ಇವಳೆ ಚೆಂಗ್ ಲ್ಯಾಂಗ್ ಅಂತ ಕನ್ಫರ್ಮ್ ಆದ್ಮೇಲೆ ಪೀಟರ್ ಡ್ರ್ಯಾಗನ್ ಸೀಲ್ ಅನ್ನ ಇವಳಿಗೆ ಕೊಡ್ತಾನೆ. ಅದೇ ಸಮಯಕ್ಕೆ ಆ ಕ್ರಿಯೇಚರ್ ಕೂಡ ಸೀಕ್ರೆಟ್ ರೂಮ್ ನ ಮ್ಯಾಪ್ ಅನ್ನ ಇವರಿಗೆ ತಂದು ಕೊಡುತ್ತೆ. ನಂತರ ಆ 3 ಜನ ಚೈನೀಸ್ ಅಣ್ಣ ತಮ್ಮಂದಿರು ಮನೆಗೆ ಬರ್ತಾರೆ. ಯಾಕೆಂತಂದ್ರೆ ಇವರು ಈ ಜಾಗದಲ್ಲಿ ಸೈನಿಕರು. ಈ 3 ಜನದಲ್ಲಿ ದೊಡ್ಡವನ ಹೆಸರು ಚಾರ್ಲ್ಸ್ ಅಂತ. ಇವಳು ವಿಚ್ ಅನ್ನೋ ವಿಷಯ ಇವರಿಗೆ ಗೊತ್ತಿರೋದಿಲ್ಲ. ಚೆಂಗ್ ಲ್ಯಾನ್ ಅನ್ಕೊಂಡು ಪೀಟರ್ ಹತ್ರ ಡ್ರ್ಯಾಗನ್ ಸೀಲ್ ಇರುವಂತ ವಿಷಯನ ಹೇಳಿ ಚಾರ್ಲ್ಸ್ ಆ ಡ್ರ್ಯಾಗನ್ ಸೀಲ್ ಅನ್ನ ತಗೊಂಡ್ ಬರೋದಕ್ಕೆ ಇವನ ಇಬ್ರು ತಮ್ಮಂದಿರನ್ನ ಕಳಿಸ್ತಾನೆ. ಯಾವಾಗ ಇವರಿಬ್ರು ಪೀಟರ್ ನ ಹುಡ್ಕೊಂಡ್ ಬರ್ತಾರೋ ಈ ಜಾಗದಲ್ಲಿ ಚೆಂಗ್ ಲ್ಯಾಂಗ್ ನ ನೋಡಿನೇ ಇವರಿಗೆ ಅರ್ಥ ಆಗೋದು ಅರಮನೆಯಲ್ಲಿ ಇರೋದು ವೇಷ ಬದಲಾಯಿಸ್ಕೊಂಡಿರೋ ವಿಚ್ ಅಂತ. ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಇವರಿಬ್ರ ಅಣ್ಣ ಆಗಿರುವಂತ ಚಾರ್ಲ್ಸ್ ಹಾಗೆ ಚೆಂಗ್ ಲ್ಯಾಂಗ್ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ. ನಂತರ ಇವರು ಕ್ರಿಯೇಚರ್ ತಂಗ್ ಕೊಟ್ಟ ಮ್ಯಾಪ್ ಅನ್ನ ನೋಡ್ತಾರೆ. ಇದರಲ್ಲಿ ಜೊನಾಥನ್ ಬರ್ದಿರ್ತಾನೆ, ಆ ಸೀಕ್ರೆಟ್ ರೂಮ್ ಅನ್ನ ನಾಶ ಮಾಡಿದ್ರೆ ಆ 4 ಜನರ ಹತ್ರ ಇರುವಂತ ಪವರ್ಸ್ ಗಳು ವರ್ಕ್ ಆಗೋದಿಲ್ಲ, ಆಗ ವಿಚ್ ಅನ್ನ ಸೋಲಿಸಬಹುದು ಅಂತ. ಆದ್ರಿಂದ ಲೀ ಹಾಂಗ್ ನ ಕಡೆಯ ಜನರು ಹಾಗೆ ಪೀಟರ್ ನ ಜೊತೆ ಶಿಪ್ ನಲ್ಲಿ ಬಂದಿರುವಂತ ಜನರು ವಿಚ್ ನ ವಿರುದ್ಧ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಈಗ ಪ್ಲಾನ್ ಏನು ಅಂತಂದ್ರೆ ವಿಚ್ ಅನ್ಕೊಂಡಿದ್ದಾಳೆ ಪೀಟರ್ ಹತ್ರ ಡ್ರ್ಯಾಗನ್ ಸೀಲ್ ಇದೆ ಅಂತ. ಆದ್ರಿಂದ ಪೀಟರ್ ರಾಣಿ ಹತ್ರ ಹೋಗಿ ಅವಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ಬೇಕು. ಆ ಸಮಯದಲ್ಲಿ ಚೆಂಗ್ ಲ್ಯಾಂಗ್ ಡ್ರ್ಯಾಗನ್ ಹತ್ರ ಹೋಗ್ಬೇಕು ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಲೀ ಹಾಂಗ್ ಕಡೆಯ ಜನರು ದೊಡ್ಡ ದೊಡ್ಡ ಛತ್ರಿಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗೆ ಚಾರ್ಲ್ಸ್ ನ ಇಬ್ರು ತಮ್ಮಂದಿರು ಪೀಟರ್ ಹಾಗೆ ಇವನ ಜೊತೆ ಶಿಪ್ ನಲ್ಲಿ ಬಂದಿರುವಂತ ಜನರನ್ನೆಲ್ಲರನ್ನು ಅರಮನೆಗೆ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲಿ ವಿಚ್ ಪೀಟರ್ ಹತ್ರ ಡೈರೆಕ್ಟ್ ಆಗಿ ಡ್ರ್ಯಾಗನ್ ಸೀಲ್ ಅನ್ನ ಕೇಳೋದಿಲ್ಲ, ನಿಮ್ ಜೊತೆ ನಾನು ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ಪೀಟರ್ ನ ಕರ್ಕೊಂಡು ಹೋಗ್ತಾಳೆ. ನಂತರ ಸಾಮ್ರಾಜ್ಯದ ಜನರೆಲ್ಲರೂ ನೋಡ್ತಿರ್ತಾರೆ. ಜೊನಾಥನ್ ಸಾಯಿಸೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಅದನ್ನ ನೋಡ್ದಂತ ಚುರಿನ ಅವನು ನನ್ನ ಗಂಡ ಅಂತ ಹೇಳ್ತಿದ್ದಂಗೆನೆ ಇವಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಹಾಗೆ ಪೀಟರ್ ನ ಕಡೆಯ ಜನರನ್ನ ಹೆದರಿಸಿ ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ. ಈ ಕಡೆ ವಿಚ್ ಪೀಟರ್ ಗೆ ಕುಡಿಯೋದಕ್ಕೆ ಅಂತ ಒಂದು ಜ್ಯೂಸ್ ಅನ್ನ ಕೊಡ್ತಾಳೆ. ಇದೇ ಸಮಯದಲ್ಲಿ ಚೆಂಗ್ ಲ್ಯಾಂಗ್ ಪೀಟರ್ ನ ಕಡೆಯ ಸ್ವಲ್ಪ ಜನರ ಜೊತೆ ಡ್ರ್ಯಾಗನ್ ಇರುವಂತ ಬೆಟ್ಟದ ಒಳಗಡೆ ಬರ್ತಾಳೆ. ಇವಳು ಡ್ರ್ಯಾಗನ್ ಹುಡ್ಕೊಂಡು ಬೇರೆ ದಾರಿಲಿ ಹೊಟ್ಟೋಗ್ತಾಳೆ. ಇವಳ ಜೊತೆ ಬಂದಂತ ಪೀಟರ್ ನ ಕಡೆಯ ಜನರು ಇನ್ನೊಂದ್ ದಾರಿಲಿ ಬಂದಾಗ ನೋಡ್ತಾರೆ ವಿಚ್ ಎಲ್ಲರಿಗೂ ತೋರಿಸ್ತಿರುವಂತ ಡ್ರ್ಯಾಗನ್ ನಿಜವಾದ ಡ್ರ್ಯಾಗನ್ನೇ ಅಲ್ಲ, ಇದೊಂದು ಗೊಂಬೆ ಅಷ್ಟೇ. ಈ ಕಡೆ ಚುರಿನ ಬಾಯನ್ನ ಕಟ್ಟಾಕಿರೋದ್ರಿಂದ ಜೊನಾಥನ್ಗೆ ಅರ್ಥ ಆಗೋದಿಲ್ಲ ಇವನ್ ಮುಂದೆ ಕಟ್ಟಾಕಿರೋದು ಚುರಿನ ಅಂತ. ಈ ಕಡೆ ಫೇಕ್ ಡ್ರ್ಯಾಗನ್ ನ ನೋಡಿದಂತ ಪೀಟರ್ ನ ಕಡೆಯ ಜನರು ಇದನ್ನ ನಾಶ ಮಾಡೋದಕ್ಕೆ ಅಂತ ಬಂದಾಗ ಈ ಜಾಗದಲ್ಲಿ ವಿಚ್ ನ ಕಡೆಯ ಜನರು ಕೂಡ ತುಂಬಾ ಇರ್ತಾರೆ. ಇವರನ್ನ ಸುತ್ತುವರೆದು ಕಟ್ಟಾಕ್ಬಿಡ್ತಾರೆ. ಆಗ ಇಲ್ಲಿಗೆ ಆ ಚಿಕ್ಕ ವ್ಯಕ್ತಿ ಕ್ಯಾಪ್ಟನ್ ಬಂದು ಇವರನ್ನ ಬಿಡಿಸ್ತಿದ್ದಂಗೆನೆ ಇವರು ಆ ಜನರ ಜೊತೆ ಎಲ್ಲ ಫೈಟ್ ಮಾಡಿ ಆ ಫೇಕ್ ಡ್ರ್ಯಾಗನ್ ನ ಸರ್ವ ನಾಶ ಮಾಡ್ಬಿಡ್ತಾರೆ.
ಮತ್ತೊಂದ್ ಕಡೆ ಲೀ ಹಾಂಗ್ ಕಡೆಯ ಜನರು ಛತ್ರಿಗಳ ಸಹಾಯದಿಂದ ಹಾರ್ತಾ ಅರಮನೆ ಕಡೆಗೆ ಬರ್ತಿರ್ತಾರೆ. ಇಷ್ಟೊತ್ತಿಗೆ ಚುರಿನ ಹಾಗೆ ಜೊನಾಥನ್ನ ಬಿಡಿಸಿರ್ತಾರೆ. ಜೊನಾಥನ್ ಇವಳನ್ನ ಇಲ್ಲಿ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಇವರಿಬ್ರು ಒಬ್ಬರನ್ನೊಬ್ರು ತುಂಬಾನೇ ಪ್ರೀತಿ ಮಾಡ್ತಾರೆ. ಆದ್ರೆ ಇವ್ರು ಇಲ್ಲಿಂದ ಬ್ರಿಡ್ಜ್ ನ ಮೇಲೆ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬ್ರಿಡ್ಜ್ ಅನ್ನೇ ಕಟ್ ಮಾಡ್ಬಿಡ್ತಾನೆ. ನಂತರ ಛತ್ರಿಯ ಸಹಾಯದಿಂದ ಅರಮನೆ ಹತ್ರ ಬಂದಂತ ಲೀ ಹಾಂಗ್ ಕಡೆಯ ಜನರು ಅರಮನೆಯಲ್ಲಿರುವಂತ ವಿಷ್ಣ ಸೈನಿಕರ ವಿರುದ್ಧ ಒಂದು ದೊಡ್ಡ ಯುದ್ಧ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹಾಗೆ 4 ವಿಚಿತ್ರವಾಗಿರುವಂತ ವ್ಯಕ್ತಿಗಳು ಇರ್ತಾರಲ್ಲ, ಅವರು ಕೂಡ ಇವರ ಟೆಕ್ನಾಲಜಿ ಪವರ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಈ ಕಡೆ ಪೀಟರ್ ಆ ಜ್ಯೂಸ್ ಅನ್ನು ಕುಡಿದಿದ್ರಿಂದ ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಆದ್ರೆ ಇವನ ಹತ್ರ ಎಷ್ಟೇ ಹುಡುಕಿದ್ರು ಡ್ರ್ಯಾಗನ್ ಸೀಲ್ ವಿಚ್ಗೆ ಸಿಗೋದೇ ಇಲ್ಲ. ನಂತರ ಚೆಂಗ್ ಲ್ಯಾಂಗ್ ಬೆಟ್ಟದ ಇನ್ನೂ ಕೂಡ ಒಳಗಡೆ ಬಂದಾಗ ಬಂದಿ ಮಾಡಿರುವಂತ ಡ್ರ್ಯಾಗನ್ ಇವಳಿಗೆ ಕಾಣಿಸುತ್ತೆ. ಆಗ ಇಲ್ಲೇ ಇರುವಂತ ಒಂದು ಕಲ್ಲಿನ ಮೇಲೆ ಇವಳ ಹತ್ರ ಇರುವಂತ ಡ್ರ್ಯಾಗನ್ ಸೀಲ್ ಅನ್ನ ಇಡ್ತಿದ್ದಂಗೆನೆ ಇದೊಂದು ವಿಶೇಷವಾಗಿರೋ ಚಾಕು ಆಗಿ ಬದಲಾಗುತ್ತೆ. ಹೀಗೆ ಯುದ್ಧ ನಡೀತಿರ್ಬೇಕಾದ್ರೆ ಜೊನಾಥನ್ ಮತ್ತೆ ಚುರಿನಾ ತುಂಬಾ ಕಷ್ಟಪಟ್ಟು ಬ್ರಿಡ್ಜ್ ಇಂದ ಮೇಲೆ ಬರ್ತಾರೆ. ಹಾಗೆ ಇಷ್ಟೊತ್ತಿಗೆ ಲೀ ಹಾಂಗ್ ಕಡೆಯ ಜನರು ಕೂಡ ಜೊನಾಥನ್ ಮ್ಯಾಪ್ ನಲ್ಲಿ ಹೇಳಿರೋ ರೀತಿನೇ ಆ ಸೀಕ್ರೆಟ್ ರೂಮ್ ಅನ್ನು ಹುಡ್ಕೊಂಡ್ ಬಂದು ಈ ಜಾಗದಲ್ಲಿ ಬ್ಲಾಸ್ಟ್ ಮಾಡಿದ್ರಿಂದ ಆ 4 ಜನ ವಿಚಿತ್ರವಾಗಿರುವಂತ ವ್ಯಕ್ತಿಗಳು ಅವರ ಪವರ್ ಅನ್ನ ಯೂಸ್ ಮಾಡೋದಕ್ಕಾಗ್ತಿರೋದಿಲ್ಲ. ಇದರಿಂದ ಲೀ ಹಾಂಗ್ ಕಡೆಯ ಜನರು ವಿಷ್ಣ ಸೈನಿಕರನ್ನ ಸೋಲಿಸ್ಬಿಡ್ತಾರೆ. ನಂತರ ಪೀಟರ್ಗೆ ಎಚ್ಚರಾಗಿ ಹೇಳ್ತಿರ್ತಾನೆ, ನೀನ್ ವಿಚ್ ಅನ್ನೋ ವಿಷಯ ನನಗೆ ಗೊತ್ತು ಅಂತ. ಮತ್ತೊಂದು ಕಡೆ ಚೆಂಗ್ ಲ್ಯಾಂಗ್ ಡ್ರ್ಯಾಗನ್ ಹತ್ರ ಇರ್ಬೇಕಾದ್ರೆ ಡ್ರ್ಯಾಗನ್ ಯಾವ ಸ್ಥಿತಿಲಿ ಇದೆ ಅನ್ನೋದು ಜೈಲ್ ನಲ್ಲಿರುವಂತ ಈಟಾಯ್ಗೂ ಕೂಡ ಗೊತ್ತಾಗ್ತಿರುತ್ತೆ. ನಂತರ ಇವಳು ಆ ಚಾಕು ಸಹಾಯದಿಂದ ಇದರ ಕಣ್ಣಿನ ರೆಪ್ಪೆನ ಕಟ್ ಮಾಡ್ತಿದ್ದಂಗೆನೆ ಚೈನಿಂದ ಬಿಡಿಸ್ಕೊಂಡು ಇದು ಫ್ರೀ ಮಾಡ್ಕೊಳ್ಳುತ್ತೆ. ಈ ಕಡೆ ಪೀಟರ್ ಇವಳನ್ನ ಬಂದಿ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಚಾರ್ಲ್ಸ್ ಅಟ್ಯಾಕ್ ಮಾಡ್ಬಿಡ್ತಾನೆ. ಹಾಗೆ ಇವನ ತಮ್ಮಂದಿರು ಬಂದು ಅವಳು ವಿಚ್ ಅನ್ನೋ ವಿಷಯನ ಹೇಳ್ತಾರೆ. ವಿಚ್ ನ ಕಡೆಯ ಜನರು ಅರಮನೆಯಲ್ಲಿರುವಂತ ಚಿನ್ನನೆಲ್ಲ ಎತ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆದ್ರೆ ವಿಚ್ ಮಾತ್ರ ಎಲ್ಲರನ್ನು ಇಲ್ಲೇ ಬಿಟ್ಟು ಇವಳು ಒಬ್ಳೆ ಎಸ್ಕೇಪ್ ಆಗ್ತಾ ಇರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಡ್ರ್ಯಾಗನ್ ನ ಕರ್ಕೊಂಡು ಚೆಂಗ್ ಲ್ಯಾಂಗ್ ಇಲ್ಲಿಗೆ ಬರ್ತಾಳೆ. ಮತ್ತೊಂದ್ ಕಡೆ ವಿಷ್ಣ ಕಡೆ ಇಬ್ರು ಹುಡುಗಿರು ಆ ಮಾಸ್ಕ್ ಗಳನ್ನೇ ಎತ್ಕೊಳ್ತಾರೆ. ಹಾಗೆ ಚೆಂಗ್ ಲ್ಯಾಂಗ್ ಮತ್ತೆ ವಿಚ್ ಫೈಟ್ ಮಾಡ್ತಿದ್ರೆ ಇದೇ ಸಮಯದಲ್ಲಿ ಚಿನ್ನ ಎಲ್ಲ ಕೆಳಗಡೆ ಬಿದ್ದೋಗ್ತಿರುತ್ತೆ. ಇಲ್ಲಿ ಇವರಿಬ್ರು ಡ್ರ್ಯಾಗನ್ ಸೀಲ್ಗೋಸ್ಕರ ಈ ರೀತಿ ದೊಡ್ಡ ಫೈಟ್ ಅನ್ನ ಮಾಡ್ತಿರೋದು. ಹೀಗೆ ಇವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ವಿಚ್ ಗೆ ಸಹಾಯ ಮಾಡೋದಕ್ಕೆ ಅಂತ ಮಾಸ್ಕ್ ಹಾಕೊಂಡು ಆ ಇಬ್ರು ಹುಡುಗಿರು ಕೂಡ ಚೆಂಗ್ ಲ್ಯಾಂಗ್ ನ ಜೊತೆ ಫೈಟ್ ಮಾಡೋದಕ್ಕೆ ಬರ್ತಾರೆ. ಆದ್ರೆ ವಿಚ್ ಮಾತ್ರ ಡ್ರ್ಯಾಗನ್ ಸೀಲ್ ಅನ್ನ ಪಡ್ಕೊಳ್ಳೋದಕ್ಕೆ ಇಷ್ಟು ಕೆಟ್ಟ ವ್ಯಕ್ತಿ ಆಗೋಗಿರ್ತಾಳೆ ಅಂತಂದ್ರೆ ಇವಳ ಕಡೆಯ ಆ ಇಬ್ರು ಹುಡುಗಿರನ್ನ ಸಾಯಿಸ್ಬಿಡ್ತಾಳೆ. ಈಗ ಡ್ರ್ಯಾಗನ್ ಸೀಲ್ ವಿಷ್ಣ ಕೈಗೆ ಬಂದ್ಬಿಟ್ಟಿದೆ. ನಂತರ ಮಿಕ್ತವರೆಲ್ಲ ಬಂದಾಗ ನಿಜವಾದ ಚೆಂಗ್ ಲ್ಯಾಂಗ್ ಯಾರು ಅಂತಾನೆ ಯಾರಿಗೂ ಅರ್ಥ ಆಗ್ತಿರೋದಿಲ್ಲ. ಆಗ ಕ್ರಿಯೇಚರ್ ನಿಜವಾದ ಚೆಂಗ್ ಲ್ಯಾಂಗ್ ನ ಕಂಡಿಡಿಯುತ್ತೆ. ಜೊನಾಥನ್ ಕೂಡ ಹೇಳ್ತಿರ್ತಾನೆ ಆ ಕ್ರಿಯೇಚರ್ಗೆ ನಿಜವಾದ ಚೆಂಗ್ ಲ್ಯಾಂಗ್ ಗೊತ್ತು ಅಂತ. ಇದರಿಂದ ಕೋಪ ಮಾಡ್ಕೊಂಡು ವಿಚ್ ಇವನಿಗೆ ಚುಚ್ಚಿಬಿಡ್ತಾಳೆ. ನಂತರ ಇವಳ ಮಾಸ್ಕ್ ಅನ್ನ ತೆಗೆದಾಕಿ ಡ್ರ್ಯಾಗನ್ ನ ಕರಿತಿರ್ಬೇಕಾದ್ರೆ ಆ ಕ್ರಿಯೇಚರ್ ಸೀಲ್ ಅನ್ನ ಕಿತ್ಕೊಂಡಿದ್ರಿಂದ ಅಟ್ಯಾಕ್ ಮಾಡ್ಬಿಡ್ತಾಳೆ. ಆಗ ಇಬ್ರು ಕೂಡ ಜಂಪ್ ಮಾಡ್ತಾರೆ. ಚೆಂಗ್ ಲ್ಯಾಂಗ್ ಕ್ರಿಯೇಚರ್ ನ ಕಾಪಾಡ್ತಾಳೆ. ಆದ್ರೆ ವಿಚ್ ಮಾತ್ರ ಡ್ರ್ಯಾಗನ್ ಸೀಲ್ ನ ಕಿತ್ಕೊಳ್ಳೋದಕ್ಕೆ ಹೋಗಿ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ. ನಂತರನೇ ನಮ್ಗೆ ಗೊತ್ತಾಗೋದು ವಿಚ್ ಚುಚ್ಚಿದಂತ ಜಾಗದಲ್ಲಿ ಜೊನಾಥನ್ ನ ಲಾಕೆಟ್ ಇತ್ತು. ಇದರಿಂದ ಇವನ ಪ್ರಾಣಕ್ಕೇನು ಅಪಾಯ ಆಗಿರೋದಿಲ್ಲ. ಇಷ್ಟೊತ್ತಿಗೆ ಈ ಕಡೆ ಜೇಮ್ಸ್ಗೂ ಕೂಡ ಅರ್ಥ ಆಗೋಗಿರುತ್ತೆ ಈ ಟೈನ ಮೋಸ ಮಾಡಿ ಇಲ್ಲಿ ಬಂಧಿಸಿರೋದು ಅಂತ. ಅದಕ್ಕೆ ಇವನನ್ನ ಬಿಡುಗಡೆ ಮಾಡಿ ಇವನ ದೇಶಕ್ಕೆ ಕಳಿಸೋದಕ್ಕೆ ರೆಡಿ ಆಗಿರ್ತಾನೆ. ಆದ್ರಿಂದ ಈ ಟಾಯ್ ನೀನು ಕೂಡ ನನ್ ಜೊತೆ ಚೈನಾಗೆ ಬಾ ಅಂತ ಕರೀತಾನೆ. ಮತ್ತೊಂದ್ ಕಡೆ ಡ್ರ್ಯಾಗನ್ ಸೀಲ್ ನ ಪವರ್ ಇಷ್ಟೊತ್ತಿಗೆ ಹೊಟ್ಟೋಗಿರುತ್ತೆ. ಹಾಗೆ ಪ್ರೀತಿ ಮಾಡ್ತಿರುವಂತ ಚಾರ್ಲ್ಸ್ ಮತ್ತೆ ಚೆಂಗ್ ಲ್ಯಾಂಗ್ ಕೂಡ ಒಂದಾಗಿರ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಈ ಟಾಯ್ ಮತ್ತೆ ಚೈನಾಗೆ ಬಂದು ತುಂಬಾ ಸಂತೋಷವಾಗಿರ್ತಾನೆ. ಇವನ್ ಜೊತೆ ಜೇಮ್ಸ್ ಕೂಡ ಬಂದು ಚೈನಾದ ಸೌಂದರ್ಯನ ನೋಡ್ತಾ ಇವನು ಕೂಡ ಸಂತೋಷ ಪಡ್ತಿರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನ್ ಗೊತ್ತಿದೆ ಈ ಮೂವಿನ ನೋಡ್ತಾ ನೋಡ್ತಾ ಒಂದು ಬೇರೆ ತರದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬಂದಿದೆ ಅಂತ. ಅದಕ್ಕೆ ಜಾಸ್ತಿ ವೇಟ್ ಮಾಡೋದ್ ಬೇಡ, ವಿಡಿಯೋನ ಲೈಕ್ ಮಾಡ್ಬಿಡಿ. ಹಾಗೆ ನನ್ನ ಕಡೆಯಿಂದ ನಿಮ್ಗೊಂದು ಕ್ಲೂ ಕೊಡ್ತಿದ್ದೀನಿ, ನೆಕ್ಸ್ಟ್ ಯಾವ ಕ್ಯಾಟಗರಿ ಮೂವಿನ ಮಾಡ್ತಿದ್ದೀನಿ ಅಂತ. ಆ ಮೂವಿ ಕ್ಯಾಟಗರಿ Z ಇಂದ ಶುರುವಾಗುತ್ತೆ. ಯಾವ ತರದ ಮೂವಿ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಹೇಳ್ತೀರಾ ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.